ಹೆಲೋ ಫ್ರೆಂಡ್ಸ್, ನನ್ನ ಹೆಸರು ಶಬರೀಶ್ ಬೋವಿ ಅಂತೇಳಿ. ನನ್ನ ಕ್ರೇಜಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸಂಡೇ ಅಂತೂ ನನಗಂತೂ ಏನೂ ಕೆಲಸ ಇರಲ್ಲ. ಹಾಗಾಗಿ ಮನೆಯವ್ರ ಕೈಲಂತೂ ಹೇಳಿಸ್ಕೊಂಡು ದೊಡ್ಡವ್ರ ಕೈಲಿ ಬೈಸ್ಕೊಂಡು ನನಗಂತೂ ತಲೆ ಎಲ್ಲ ಹಾಳಾಗೋಗ್ಬಿಟ್ಟದು. ಹಾಗಾಗಿ ನಾನು ಯೋಚನೆ ಮಾಡಿದೆ, ನಾನು ಸಂಡೇ ಅಂತೂ ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ಏನಾದ್ರು ಒಂದು ಕ್ರೇಜಿ ವಿಡಿಯೋ ಮಾಡುವ ಅಂತೇಳಿ ನನಗೊಂದು ತಲೆ ಒಳಗೆ ಐಡಿಯಾ ಬಂತು. ಹಾಂಟೆಡ್ ಪ್ಲೇಸ್ ಆಗಲಿ, ಬೇರೆಯವರು ಹೇಳಿದ ಲೆಕ್ಕಕ್ಕಾಗಲಿ ಯಾವ್ದಾರು ಒಂದು ವಿಡಿಯೋ ಮಾಡೋಣ ಅಂತೇಳಿ. ಹಾಗಾಗಿ ಒಂದು ಪ್ಲೇಸ್ ನನ್ನ ಲೆಕ್ಕಕ್ಕೆ ಎದುರಿಗೆ ಬಂದಿರೋದು ಕೈಲಾಸ ಗುಡ್ಡ ಅಂತೇಳಿ. ಇಲ್ಲಿ ಕಡೆ ಹೆಂಗಾಗತ್ತಂತ ಅಂದ್ಬಿಟ್ರೆ, ನಾವು ಯಾರ್ದಾರ ಜೊತೆ ಹೋಗ್ಬಿಟ್ವಿ ಅಪ್ಪ ಅಂದರೆ, ನಮ್ಮ ಜೊತೆ ನಾನು ಮತ್ತೊಬ್ಬನ ಜೊತೆ ಹೋದೆಪ್ಪ ಅಂದರೆ ಯಾರು ಏನಾರು ಬೇರೆ ನಂತರನೇ ಮತ್ತೊಬ್ಬ ಬಂದು ಹಾಗೆ ಏನಾದ್ರು ಆಗ್ಬೋದು ಅಂಥೇಳಿ ವಿಡಿಯೋ ಬರುತ್ತೆ. ಹಾಗಾಗಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿಬಿಟ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ ಪ್ಲೀಸ್. ಈ ಜಾಗ ಬಂದುಬಿಟ್ಟು ಶಿರ್ಸಿ ಟು ಯಲ್ಲಾಪುರ ಹೋಗ್ಬೇಕಾರೆ ಈಗ ನೋಡ್ಬೋದು ನೀವು ಈ ರೋಡ್ ಬಗ್ಗೆ. ಶಿರ್ಸಿ ಟು ಯಲ್ಲಾಪುರ ಹೋಗೋ ಜಾಗದೊಳಗೆ ಕೈಲಾಸ ಗುಡ್ಡ ಅಂತೇಳಿ ಒಂದು ಬರುತ್ತೆ. ದೇವ್ರ ಒಳಗಿಂತ ಸ್ವಲ್ಪ ಮುಂದೆ ಬದಿಗೆ ಬಂದುಬಿಟ್ಟು ಆಮೇಲೆ ಹಿಂದೆ ಮುಂದ್ಗಡೆ ಹೋದರೆ ಸಹಸ್ರಲಿಂಗ ಬರುತ್ತೆ. ಈ ಕಡೆಯಿಂದ ಒಳಗೆ ಹೋಗ್ಬಿಟ್ರೆ ಜನರು ಪೈಕೆ ಬರ್ತಾರೆ, ಇಲ್ಲಿ ದೆವ್ವ ಕಾಣುತ್ತೆ ಅಥವಾ ದೇವ್ರ ಗುಡಿ ಇದ್ರೂ ಏನೋ ಒಂಥರ ಕಾಣುತ್ತೆ ಅಂತೇಳಿ. ಇಲ್ಲಿ ಲೊಕೇಶನ್ ಬಗ್ಗೆ ನಾವು ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ನಿಜಾನೋ ಸುಳ್ಳು ಅಂಥೇಳಿ ನಿಮ್ಗೆ ಬಗ್ಗೆ ಹೇಳ್ತೀವಿ. ನನ್ನ ಜೊತೆ ನನ್ನ ಕ್ಯಾಮ್ರಾಮ್ಯಾನು ಬಂದ್ಕೊಂಡು ನಿಮ್ಗೆಲ್ಲನೂ ವೀಡಿಯೋ ಕ್ಲಿಯರಿಟಿ ಕೊಡ್ತಾನೆ. ಈ ಕಡೆ ಬಂದುಬಿಟ್ಟು ನೋಡ್ಬಿಡುದು ಸಿಕ್ಕಾಪಟ್ಟೆ ಕಾಡು. ನಾನು ಫೋನ್ ತೋರಿಸ್ತೇನಂದ್ರು ನನ್ನ ಫೋನ್ ಅಂತೂ ವೀಡಿಯೋ ಮಾಡೋಕ್ಕಂತಬಿಟ್ಟು ಕ್ಯಾಮ್ರಾಮೇನಿಂದ ಫೋನ್ ತೊಗೊಂಡಿನಿ. ಒಂದು ಸೆಕೆಂಡ. ಈ ಕಡೆ ನೀವು ಟೈಮ್ ನೋಡಿಬಿಟ್ಟು 11:47. ಈ ಟೈಮಿಗೆ ಕರೆಕ್ಟಾಗಿ, ಈ ಟೈಮಿಗಂತನೂ ಅಲ್ಲ, ನೀವು ಮಾರ್ನಿಂಗ್ ಬನ್ನಿ, ನೈಟ್ ಬನ್ನಿ, ಮಧ್ಯಾಹ್ನ ಬನ್ನಿ, ಏನೇ ಬರಲಿ, ಒಟ್ಟು ಇಲ್ಲಿ ಏನೋ ಒಂದು ಥರದ್ದು ಅಜ್ಞಾತ ಶಕ್ತಿ ಆಗಲಿ ಏನೇ ಆಗಲಿ ನಮಗೆ ಸಿಗತ್ತಂತ ಹೇಳಿಬಿಟ್ಟು ನನಗಂತೂ ಗೊತ್ತಿಲ್ಲ. ಯಾರೋ ಒಬ್ಬ ಚಾಲೆಂಜ್ ಕೊಟ್ಟ ಆ ವಿಡಿಯೋದ ಬಗ್ಗೆ ನಾವು ಮಾತಾಡೋಕ್ಕೆ 1 ಕಿಲೋಮೀಟ್ರ್ ನಡೆಯೋ ಅಂಥ ಈ ದೊಡ್ಡ ಗುಡ್ಡದ ಬಗ್ಗೆ ನಾವು ಹೋಗ್ತಾ ಎಕ್ಸ್ಪ್ಲೋರ್ ಮಾಡ್ತೀವಿ. ನೋಡುವ ಬನ್ನಿ. ಅವಾಗಿಂದ ನಡ್ಕೊತ ಬಂದು ಆ ಕಡೆ ಲೊಕೇಶನ್ನ ನೋಡ್ಬೋದು. ನಾ ಬೇಕಾದ್ರೆ ಕ್ಯಾಮ್ರಾಮ್ಯಾನಿಗೆ ಈ ಕಡೆಯಿಂದ ತೋರಿಸ್ತೀನಿ. ಈ ಕಡೆ ಫುಲ್ಲು ಜಂಗಲ್ ಬಂತು. ಅಲ್ಲಿಂದ ನಡ್ಕೊತ ಬಂದೀವಿ ನಾವು. ಆ ಕಡೆಯಿಂದ ಹೆಸರು ಕಟ್ತಾ ಉಂಟು ಅಂದರೆ, ಯಾಕಂದರೆ ಅಲ್ಲಿಂದ ನಡ್ಕೊಂಬಂದೀವಿ. ಆಲ್ಮೋಸ್ಟ್ ನಾವು ನಿಮ್ಗೆ ಯಾರಿಗೂ ವಿಡಿಯೋದಲ್ಲಿ ಬೋರ್ ಆಗಬಾರ್ದು ಅಂತೇಳಿಗೋಸ್ಕರ ನಾವು 1 ಕಿಲೋಮೀಟ್ರ್ ಗಟ್ಟಲೆಯಿಂದ ನಡ್ಕೊಂಬಂದು ಆಲ್ಮೋಸ್ಟ್ ಆಗೋಯ್ತು. 1.5 ಕಿಲೋಮೀಟ್ರ್ ಮೇಲಂತೂ ಆಗೋಯ್ತು. ಇದು ಜಾಗ ಸಿಗ್ತಿಲ್ಲ ನಮಗೆ. 1 ಲೀಟರ್ ನೀರು ಬಾಟ್ಲು ನಾನು ಎತ್ಕೊಂಡಿದ್ದು ಎಲ್ಲೋ ಒಂದು ಲೊಕೇಶನ್ ಒಳಗೆ ನಮ್ಮ ಗಾಡಿನ ಇಟ್ಕೊಂಡು ನಾವು ಈ ಲೊಕೇಶನಲ್ಲಿ ಹೋಗ್ತಾ ಇದ್ದೀವಿ. ಅಕ್ಕಪಕ್ಕ ನೋಡ್ಬೋದು ನೀವು, ಎಲ್ಲೂ ಒಂದು ಜನಜಾತಿ ಅಂತೇಳಿ ಇಲ್ಲ. ಕ್ಯಾಮ್ರಾಮ್ಯಾನು ನಾನು ಇಬ್ಬರೇ ಮತ್ತೊಬ್ಬ ಎಕ್ಸ್ಟ್ರಾ ಹೋಸ್ಟ್ ಬಿಟ್ಟರೆ 3 ಜನ ಬಿಟ್ಟರೆ ಈ ಕಡೆ ಎಲ್ಲೂ ಲೊಕೇಶನ್ ಇಲ್ಲ. ನೀವು ರೋಡ್ ಬೇಕಾದ್ರೆ ನೋಡ್ಬೋದು. ಈ ಕಡೆ ಜಾಗ ನೋಡಿದ್ರು ಎದೆ ಎಲ್ಲ ಡವ ಅಂತಿತ್ತು. ಅಕ್ಕಪಕ್ಕ ಹೋಗಿರುವ ಎಲ್ಲ ನಿಮ್ಗೆ ಗೊತ್ತಿರೋಂಗೆ 2.5 ಕಿಲೋಮೀಟ್ರ್ ಅಂತೂ ಅವಾಗೇ ಆಗಿತ್ತು. ಈಗ ಆಲ್ಮೋಸ್ಟು 3.5 ಕಿಲೋಮೀಟ್ರ್ ಮೇಲಾಗೋಯ್ತು ನಾವು ಗುಡ್ಡ ಹತ್ತುತ್ತಾ. ಈ ಕಡೆ ನೀವು ನೋಡಿರ್ಬೋದು ಪೂರ್ತಿ ಮರ ಬಿತ್ಕೊಂಡು ಈ ಕಡೆಯಿಂದ. ನನಗಂತೂ ಗೊತ್ತಿಲ್ಲ ಯಾಕೆ ಆಗ್ತುಂಟು ಯಾಕೆ ಆಗ್ತಿಲ್ಲ ಅಂತ. ರೈಟ್ ಸೈಡ್ ತೋರಿಸಿದ್ರೆ ಕ್ಯಾಮ್ರಾಮ್ಯಾನು ಫುಲ್ ಜಂಗಲು, ಲೆಫ್ಟ್ ಸೈಡ್ ತೋರಿಸಿದ್ರೆ ಫುಲ್ ಜಂಗಲು. ಈ ಕಡೆ ನೋಡ್ತಿರೋ ಮರ ಬಿದ್ದುಂಟು. ಆದರೆ ನಾವು ಇಲ್ಲಿ ಲೊಕೇಶನಿಂದನೂ ನಮಗೆ ಅರ್ಥ ಆಡಿಯೋರು. ನಾವು ಮುಂದೆ ಹೋಗ್ತೀವಿ. ಕ್ಯಾಮ್ರಾಮ್ಯಾನ್ ಬ್ಯಾಕ್ ಸೈಡಿಂದ ನಂದು ಗಾಡಿ ಎಲ್ಲ ಕೆಸರಾಗೋಯ್ತು, ಪ್ಯಾಂಟು ಹೋಗಿದ್ದು. ಈ ಕಡೆಯಿಂದ ಬಾ. ಇಲ್ಲಿಂದ ಲೊಕೇಶನ್ ನೋಡ್ಬೋದು. ಫುಲ್ಲೆಲ್ಲ ಹಾಂಟೆಡ್ ಆಗಿ ಮುಂದ್ಗಡೆ ನಿಮ್ಮ ಕ್ಯಾಮ್ರಾದೊಳಗೆ ಕಾಣ್ತುಂಟು ಇಲ್ಲೋ ಗೊತ್ತಿಲ್ಲ. ಆದರೆ ಈ ಕಡೆ ಪೂರ್ತಿ ಕಡೆ ಫಾಗ್ ಎಲ್ಲ ಹರಡ್ಕೊಂಡುಂಟು. ನಮಗಂತೂ ಏನೂ ಕಾಣ್ತಿಲ್ಲ ಇಲ್ಲಿ. ಅಂದರೆ ಇಲ್ಲಿಂದ ಇಲ್ಲಿ ಮಟ್ಟ ಕಾಣೋದು ಕಷ್ಟ ಆಗುಂಟು. ನೋಡೋಣ ಬನ್ನಿ.
2,000 years later. ಸೊ ನಾವು ಪೂರ್ತಿ ನಡ್ಕೊಂಬಂದಿರೋಂಥ ಗುಡ್ಡ ಅದು. ಕೆಳಗಿಂದ ಡೌನಿಂದ ಅವ್ವ ನಾ ಯಾಕೆ ನಮಗೆ ಎಲ್ಲಾಡ್ತಿದ್ದೇನೆ ಗೊತ್ತಿಲ್ಲ ನನಗೆ. ಕೆಳಗಿಂದ ನಡ್ಕೊಂಬಂದಿರೋಂಥ ಗುಡ್ಡ ಅದು. ಸೊ ನಮಗೆ ಇಲ್ಲಿ ಬಂದುಬಿಟ್ಟು ಶ್ರೀ ಕ್ಷೇತ್ರ ಕೈಲಾಸನಾಥೇಶ್ವರ ಕೈಲಾಸ ಗುಡ್ಡ ಅಂಥೇಳಿ ಕಂಡು ಬರುತ್ತೆ. ಈ ಕಡೆಯಿಂದ ಒಳಗೆ ಹೋದರೆ ಒಂದು ದೇವರು, ಆದರೆ ಅದನ್ನು ಈ ಟೈಮಿಗೆ ನಾನು ನಿಮಗೆ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಕ್ಯಾಮ್ರಾಮ್ಯಾನಿಂದು 1 ಸೆಕೆಂಡಿಗೆ ಪೊಸಿಷನ್ ತೋರಿಸ್ತೀನಿ. ಇದರೊಳಗೆ ಸಣ್ಣ ಕ್ಲಿಪ್ಪು ನಿಮಗೆ ಬರ್ಬೋದು. 1 ಸೆಕೆಂಡು ಕ್ಯಾಮ್ರಾಮನ್ 1 ಸೆಕೆಂಡ್ ಹಂಗೆ ಇರು. ಹಾಂ, ಈಗ ನಿಮಗೆ ಕಾಣ್ತಿರೋ ಪ್ರಕಾರ ಈಗ ಇಲ್ಲಿ ನಮಗೆ ಏನೂ ಗೊತ್ತಿಲ್ಲ ಅಂದರೆ ಇಲ್ಲಿ ನೋಡಿ ಇಲ್ಲಿ. ಹಾಂ, ಸೊ ಇಲ್ಲಿಂದ ಬಂತು ಇಲ್ಲಿ ಕ್ಷೇತ್ರ ಅಂತೇಳಿ ಇರುವಂಥ ದೇವಸ್ಥಾನಕ್ಕೂ ಕೈ ಮುಕ್ಕೊಂಡೆಲ್ಲ ಆಯಿತು. ಆದರೆ ಇಲ್ಲಿಂದ ಮುಂದಿರುವಂಥ ಪ್ಲೇಸಸ್ ಗೊತ್ತಿಲ್ಲ. ನಾವು ಬರಬೇಕಾದ್ರೆ ಸಿಕ್ಕಾಪಟ್ಟೆ ನಮಗೆ ಒಂಥರ ಎಡಗಡೆಯಿಂದ ಇದು ಇಲ್ಲಿಂದ ಗೂ 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 ಅಂಥೇಳಿ ಒಂಥರ ಸೌಂಡು ಸುಮಾರಷ್ಟು ಬಂತು. ಆದರೂ ನಮಗೆ ವಿಡಿಯೋ ಮಾಡ್ತಿದ್ದೇವೆ ಅಂತ ಹೇಳಿದ್ಕೊಳ್ಳೆ ನಮಗೆ ಇಲ್ಲಿ ಒಂದಷ್ಟು ಲೊಕೇಶನ್ನ ವಾಟರ್ ಮಾಡೋದಂತೂ ಮಾಡಲೇಬೇಕು. ಯಾಕಂದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೇವೆ ಅಂತ ಅಂದ್ಕೊಳ್ಳಿ, ಮುಂದಿನ ಲೊಕೇಶನ್ನು ನಿಮಗೋಸ್ಕರ ತೋರಿಸೋದಂತ ನನ್ನ ಕರ್ತವ್ಯ. ಸೊ ಮುಂದಿನ ಲೊಕೇಶನ್ಗೆ ಚಪ್ಪಲ್ ಬಿಚ್ಚೋದು ನಾನು ಯವ್ವಾ ಪ್ಲೀಸ್ ಐ ಲವ್ ಯು. ಆದರೆ ಮುಂದಿನ ವಿಡಿಯೋನ ನಿಮಗೋಸ್ಕರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿಂದ ಡೈರೆಕ್ಟಾಗಿ ಇಲ್ಲಿರುವಂಥ ಒಂದು ವಾಚ್ ಟವರ್ ಉಂಟು, ಅಲ್ಲಿ ನಿಮಗೆ ಕಾಣ್ತಿಲ್ಲ, ಆದರೆ ನಾ ಅಲ್ಲಿ ಕಡೆ ಹೋಗಿ ನಿಮಗೆ ವಾಚ್ ಟವರ್ನ ತೋರಿಸ್ತೀನಿ ಹೆಂಗಿರ್ಬೋದು ಏನು ಅಂತ. ಅದ್ರ ಜೊತೆನೇ ಅಲ್ಲಿ ಒಂದು ಅಬ್ಯಾಂಡೆಂಟ್ ಹೌಸ್ ಟೈಪ್ ಉಂಟು, ಅದನ್ನು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ನಾನು. ನೀವು ನೋಡ್ತಿರೋ ಥರ ಈ ಕಡೆ ಒಂದು ಸಿಕ್ಕಾಪಟ್ಟೆ ಹೈಟಾಗಿರೋ ಒಂದು ವಾಚ್ ಟವರ್ ಉಂಟು. ಡೇ ಒಳಗಂತೂ ನಾವು ಸಿಕ್ಕಾಪಟ್ಟೆ ಇಲ್ಲಿ ಬಂದು ನೋಡಿದ್ದೀವಿ. ಆದರೆ ಇವಾಗ ಹೆಂಗುಂಟು ಅಂಥೇಳಿ ನೋಡೋಣ ಬನ್ನಿ. ಅಷ್ಟಕ್ಕಂತೂ ಸಿಕ್ಕಾಪಟ್ಟೆ ಮೇಲ್ಮಟ್ಟ ಉಂಟು ಆನ್ ದ ಲೊಕೇಶನ್. ಅದು ಗೊತ್ತಿಲ್ಲ, ಪ್ರತಿಯೊಂದು ಪ್ಲೇಸಸ್ ಒಳಗೂ ಅದರದ್ದಾದ ಅಂತಹ ರಹಸ್ಯ ಇರ್ತದೆ. ಆದರೆ ಈ ಜಗತ್ತು ಯಾವ ರೀತಿ ಕತ್ಲೊಳಗೆ ಹಿಂಗೆ ಉಂಟು ಹಿಂಗಿಲ್ಲ ಅಂತೇಳಿ ಎಲ್ಲರೂ ಹೇಳಿದ್ದೇವೆ. ಆದರೆ ನಾವು ನಮ್ಮ ಪರ್ಪಸ್ಸೇ ಹಿಂಗೆ. ನೀವು ಮುಂದ್ಗಡೆ ಈ ವಿಡಿಯೋನ ಇನ್ನಷ್ಟು ಶೇರ್ ಮಾಡಿ, ಇನ್ನಷ್ಟು ಸಬ್ಸ್ಕ್ರೈಬ್ ಮಾಡಿ. ನೀವಿರೋಂಥ ಇಂಥ ಒಂದು ಜಾಗದೊಳಗೆ ಹಾಂಟೆಡ್ ಪ್ಲೇಸ್ ಉಂಟು, ಇಂಥ ಒಂದು ಲೊಕೇಶನ್ ಉಂಟು, ಇಲ್ಲಿ ನೀವು ಇರೋಕ್ಕೆ ಆಗಲ್ಲ ಅಂತ ಹೇಳೋವಂಥ ಲೊಕೇಶನ್ ಬಂತಪ್ಪ ಅಂದರೆ ನಾವಿಲ್ಲಿ ಅಲ್ಲಿ ಹೋಗಿ ಅಂತ ನೀವು ಹೇಳೋ ಅಂಥ ಒಂದು ಲೊಕೇಶನಿಗೆ ಹೋಗಿ ಶೂಟ್ ಮಾಡ್ತೀವಿ. ನೋಡೋಣ, ನಮಗೆ ಏನಾದ್ರು ದೆವ್ವ ಆಗಲಿ ಕೆಟ್ಟದಾದಂಥ ಒಂದು ಯಾವುದೇ ಸ್ಪಿರಿಟ್ ಆಗಲಿ ಕಾಣ್ತಪ್ಪ ಅಂತ ಅಂದರೆ ಅಲ್ಲಿ ನಾನು ವಾಪಸ್ ಬಂದುಬಿಡ್ತೀವಿ. ನಾವು ಹೇಳ್ತೀವಿ ಇಲ್ಲ ನಮ್ಮ ಕೈಲಿ ಆಗಲಿಲ್ಲ ಅಂಥೇಳಿ. ಹಂಗೆ ಯಾವಾಗಾರು ಹೇಳ್ತೇವೆ ನಾವು ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಜಾಗಕ್ಕೂ ನಾವು ಎಕ್ಸ್ಪ್ಲೋರ್ ಮಾಡಬೇಕಾಗಿ ಜಾಗ. ಸೊ ಇದು ಬಂದಂಥ ಫಸ್ಟ್ನೇ ಪ್ಲೇಸು. ನನಗೆ ಇಲ್ಲಿ ಕಂಡಂಥ ಜಾಗದೊಳಗೆ ಕ್ಯಾಮ್ರಾಮನ್ ಸ್ವಲ್ಪ ಹತ್ರ ಬಂತು. ಇಲ್ಲಿ ನೀವು ಕಂಡಂಗೆ ಪ್ಲೇಯರ್ಸ್ ಬಾಕ್ಸ್ ಆಗಲಿ, ಕುರ್ಕುರೆ, ಬರ್ತಡೇಗೆ ಯಾರು ಪಾರ್ಟಿ ಮಾಡಿದಂಥ ಇದು, ಆಮೇಲೆ ಈಗಿನ ಯೂತಿಗೆ ಕಂಡು ಬಂದಂಥ ಕಾಂಡಮ್ಸು. ನಂಗೆ ಬೇಜಾರು ಅನ್ಸೋದಿದೆ, ಇಂಥ ಒಳ್ಳೆ ವ್ಯೂ ಪಾಯಿಂಟಲ್ಲಿ ಇಂಥ ಒಂದು ಯಾಕೆ ಚಟ ತರ್ತೀರಿ ಅಂಥೇಳಿ ನಾನು ನಿಮಗೆ ತೋರಿಸ್ತಾ ಇಲ್ಲ. ಸ್ಟಾರ್ಟಿಂಗಿಂದ ಈಗ ಮಟನು ನನಗೆ ಟೋಟಲಾಗಿ ಸಿಕ್ಕಿರುವಂಥ ಕ್ವಾಂಟಮ್ ಪ್ಯಾಕ್ಸ್ಗಳು ಬಂದು ಲೆಕ್ಕ ಬಂದುಬಿಟ್ಟು ಟೋಟಲು 61. ಇದನ್ನು ಹಿಡಿದ್ರೆ 62 ಟೋಟಲಾಗಿ. ಅಂಥದ್ದು ಏನು ನೀಡ್ಸ್ ಉಂಟು ಅಂತ ಇಲ್ಲಿ ನೀವು ನೋಡ್ಬೋದು. ಈ ಕಡೆ ಎಲ್ಲ ಏನೇನೋ ಬರ್ದಿದ್ದು ಬಿಟ್ಟಾರೆ. ಈ ಕಡೆಯಿಂದ ಈ ಕಡೆ ಬಂದುಬಿಟ್ರೆ ಈ ಕಡೆಯೂ ಏನೋ ಬರೆದ್ಬಿಟ್ಟಿದ್ದಾರೆ. ಈ ಕಡೆಯಿಂದ ಇಲ್ಲಿ ಬಂದುಬಿಟ್ರೆ ಹರೀಶ್ ಮತ್ತೇನೋ ಬರೆದ್ಬಿಟ್ಟಿದ್ದಾರೆ. ಈ ಕಡೆ ನಾನು ಈಗ ಇನ್ನೂ ತೋರಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಕಾಂಡಮ್ಸು. ಹಾಗೆ ನಾ ಹೇಳಕ್ಕೆ ಬರಲ್ಲ, 18+ ವಿಡಿಯೋ ಆಗಿದ್ದಕ್ಕೆ ಸುಮಾರಷ್ಟು ವಲ್ಗರಿಂದ ವಲ್ಗರ್ ವಸ್ತುಗಳು ಇಲ್ಲಿ ಹರಡುಂಟು. ಸೊ ಇಲ್ಲಿ ನೀವು ನೋಡೋ ಹಾಗೆ ಈ ಕಡೆನೂ ಏನೋ ಬರೆದಿದ್ದಾರೆ, ಈ ಕಡೆ ನೀವು ನೋಡೋ ಹಾಗೆ ಈ ಕಡೆನೂ ಪೂರ್ತಿಯಾಗಿ ಏನೋ ಬರೆದಿದ್ದಾರೆ. ಈ ಕಡೆ ನೋಡೋದಾದರೆ ಈ ಕಡೆನೂ ಸಿಕ್ಕಾಪಟ್ಟೆ ಬರೆದಿದ್ದಾರೆ. ಸೊ ಇದ್ರ ಮೇಲ್ಗಡೆ ಇನ್ನೂ ಒಂದು ಕಡೆ ಸ್ಟೆಪ್ ಉಂಟು ಮೇಲ್ಗಡೆ ಹೋಗೋದು.
ಈ ಕಡೆ ನಾನು ಮೇಲ್ಗಡೆ ಹೋಗಬೇಕು. ಫಸ್ಟ್ ನಾ ಮೇಲ್ಗಡೆ ಹೋಗಿ ಆಮೇಲೆ ಕ್ಯಾಮ್ರಾಮ್ಯಾನಿಗೆ ಕರ್ಕೊಂಡು ಕ್ಯಾಮ್ರಾ ತೊಗೊಂಡೇನೆ. ಫೋನ್ನ ಫಸ್ಟು ಈಗ ಏನೋ ಒಂಥರ ಕುಯ್ ಕುಯ್ ಅಂತ ಸೌಂಡು, ಗೂ ಗೂ ಅನ್ನೋ ಸೌಂಡು. ಇಲ್ಲಿ ಬಂದು ಯಾಕೋ ತಪ್ಪು ಮಾಡಿಲ್ಲ ಅಂತ ಅನಿಸುತ್ತೆ. ಆ ದೇವ್ರ ತಾಯಿ ಮಾರಮ್ಮ ಕಾಪಾಡ್ಕೊಂಡ್ರೆ ಮುಂದೋಗುವ. ಕ್ಯಾಮ್ರಾನ ಈಗ ನಾ ಹಿಡ್ಕೊತೀನಿ. ಮುಂದ್ಗಡೆ ಕ್ಯಾಮ್ರಾ ಮ್ಯಾನ್ ಬಂದು ಬರ್ಬೇಕಾ? ಬಂದು ಮುಂದಿನ ವಿಡಿಯೋ ಶೂಟ್ನ ಮಾಡ್ತಾನೆ. ಕಡೆ ಬಂದ್ಬಿಟ್ಟು ಫುಟೇಜು ಫಕಿಂಗ್ ಅಪ್ ಆಗ್ಬೋದು. ಈ ಕಡೆ ನೀವು ನೋಡಿರೋ ಹಾಗೆ ಈ ಕಡೆ ಕ್ಯಾಮ್ರಾಮ್ಯಾನ್ ಹಿಡ್ದು. ಸೊ ಈ ಕಡೆ ಆಗಿರೋಗೆ ಈ ಕಡೆ ಲೈಟ್ ಬಿಡು. ನಿಮಗೆ ಕಣ್ಣಿಗೆ ಕಾಣ್ತಿಲ್ಲ ಗೊತ್ತಿಲ್ಲ, ಇಲ್ಲಿ ಮೇಲ್ಗಡೆನೂ ಪೂರ್ತಿ ಹರಡ್ಕೊಂಡಿರೋದು ಒಂದೇಯ. ನಮಗೇನೋ ಸೌಂಡ್ ಕೇಳಿಸ್ತಾ ಉಂಟು. ಯಾರೋ ಕರ್ದಿರೋ ರೀತಿ ಶಬರಿ ಅಂತೆಲ್ಲ ಕರಿತಾ ಇರೋ ಲೆಕ್ಕಕ್ಕೆ ಸೌಂಡ್ ಬರ್ತಾ ಉಂಟು. ಯಾರೋ ದೊಡ್ಡದಾಗಿ ಶಬರಿ ಅಂತ ಕರಿತಾ ಇದ್ದಾರೆ. ಏನಂತ ಅಂತೂ ಗೊತ್ತಿಲ್ಲ, ನಿಮ್ಗೆ ಕಾಣೋದಂತೂ ಗೊತ್ತಿಲ್ಲ. ಇಲ್ಲಿ ಇದ್ರ ಪೂರ್ತಿ ಜಗದೊಳಗೆ ಕಾಂಡಮ್ಸು, ಬಿಸ್ಲರಿ ಬಾಟಲ್ಸು, ಆಮೇಲೆ ಕುರ್ಕುರೆ ಪ್ಯಾಕೆಟು ಕಾಣ್ತಾ ಉಂಟು ನಿಮಗೆಲ್ಲ. ಸುಮಾರು ಆ ಕಡೆ ಎಲ್ಲ ಕಾಂಡಮ್ ಎಲ್ಲ ಹರಡ್ಕೊಂಡು ಈ ಕಡೆ ಪೂರ್ತಿ ಕಾಂಡಮ್ ಪ್ಯಾಕೆಟ್. ಹೇಳಿ ಸರ್, ಯಾಕೋ ತಪ್ಪು ಮಾಡಿದ್ವಿ ಅಂತ ಈ ಕಡೆಯಿಂದ ಲೊಕೇಶನ್ನ ನೋಡೋಕ್ಕೋಸ್ಕರ ನಾವು ಬರೋದು, ಇಲ್ಲಿ ಎಲ್ಲರೂ ಬರೋದು. ಆದರೆ ಸ್ವಲ್ಪ ಕ್ಯಾಮ್ರಾಮನ್ ಹಿಂದೋಗು. ಆದರೆ ಇಲ್ಲಿ ಜಾಗ ಚಲೋ ಉಂಟು. ನಮ್ಗೆ ಅನ್ಸಿರೋದು ತಪ್ಪು ಅನ್ಸಿರ್ಬೋದು, ಅಥವಾ ನಮಗೆ ಯಾರೋ ಕರ್ದಂಗೆ ಅನ್ಸಿರೋದು ತಪ್ಪು ಅನ್ಸಿರ್ಬೋದು. ಆದರೆ ಒಂಥರ ಈ ಜಾಗ ಪ್ಲೇಸು ಡೇಯಿಂದ ಸಂಜೆ ಒಳಗೆ ಬೆಸ್ಟ್ ಲೊಕೇಶನ್. ವ್ಯೂ ಪಾಯಿಂಟು ಇಲ್ಲಿಂದ ಸೆಕ್ಸಿಯಾಗಿ ಕಾಣುತ್ತೆ. ಆದರೆ ಇಲ್ಲಿ ಕಾಂಡಮ್, ಸಿಗರೇಟ್, ಹೆಂಡ, ಗುಟ್ಕ, ಆಮೇಲೆ ಜಗದೊಳಗೆ ತಮ್ಮ ಪ್ರಿಯತಮಿ ಜೊತೆ ಹೆಸರನ್ನ ಹಾಕೋದು ನನ್ನ ಪ್ರಕಾರ ತಪ್ಪು. ಇಲ್ಲಿಂದ ನಾನು ವಿಡಿಯೋನ ಕಟ್ ಮಾಡಿ ನಾವಿಲ್ಲಿರುವಂಥ ಒಂದು ಅಬ್ಯಾಂಡೆಂಡ್ ಹೌಸ್ನ ಒಳಗೆ ಹೋಗುವಂಥ ಒಂದು ಸೀನ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಅಲ್ಲಿ ಮುಟ್ಟೋ ಮಠ ನಮಗಂತೂ ಇಲ್ಲಿ ಜನ ಹೇಳಿರೋ ಪ್ರಕಾರ ನಾವು ಜಂಗಲ್ಲೂ ತಿರುಗಿದ್ವಿ, ಇಲ್ಲಿ ಪ್ಲೇಸನ್ನು ತಿರುಗಿದ್ವಿ. ಆದರೆ ನಮಗಂತೂ ಯಾವುದೇ ರೀತಿ ನಮ್ಗೆ ಕರೆದಂಥದ್ದು ನಮಗೆ ಕೇಳ್ತೀವಿ, ಇಲ್ಲ ಅನ್ನೋಲ್ಲ. ಆದರೆ ನೀವು ಯಾರು ಈ ಜಾಗಕ್ಕೆ ನಮ್ಮ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರಬೇಡ್ರಿ. ಯಾಕಂದರೆ ನಾವು ಸ್ವಲ್ಪ ಎಕ್ಸ್ಪರ್ಟ್ಗಳನ್ನ ಇಟ್ಕೊಂಡು ನಿಮಗೆ ಬಿಹೈಂಡ್ ದ ಕ್ಯಾಮ್ರಾ ಕಾಣೋದಿಲ್ಲ. ಅಂದರೆ ಸಿಕ್ಕಾಪಟ್ಟೆ ಜಾರುವಂಥ ಪ್ಲೇಸ್ ಉಂಟು. ಇದನ್ನೆಲ್ಲ ಒಡೆದಾಕ್ಬಿಟ್ಟಿದ್ದಾರೆ, ಎಲ್ಲ ಕಡೆನೂ ಒಡೆದಾಕ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ಕಡೆ ಜಾರಿ ತಂದಿದ್ದು ಓಕೆ. ಸೊ ಇಲ್ಲೆಲ್ಲ ಇರುವಂಥ ಪ್ಲೇಸ್ ಏನಂದರೆ ಹೆದರುವಂಥದ್ದಂತೂ ಏನೂ ಇಲ್ಲ. ಆದರೆ ನೀವು ಈ ಜಾಗಕ್ಕೆ ಇಷ್ಟೊತ್ತಿಗೆ ನೈಟಿಗೆ ಬರ್ರಿ ಅಂತ ನಾನು ಅಂತಲೂ ಹೇಳೋದಿಲ್ಲ. ಯಾಕಂದರೆ ನಾವು ಈ ಜಾಗಕ್ಕೆ ಬರೋಕ್ಕಿಂತ ಮುಂಚೆ ಎಕ್ಸ್ಪರ್ಟ್ಗಳ ಹತ್ರ ಕೇಳಿಕೊಂಡು ಬಾಕಿ ಎಲ್ಲರ ಹತ್ರನೂ ವಾದ ವಿವಾದ ಮಾಡಿಕೊಂಡು ಬಂದಿರೋವಂಥ ಜಾಗ ಇದು. ಸೊ ನಾ ಹೇಳೋವಂಥ ಒಂದೇ ಒಂದು ವಿಷಯ ಅಂತ ಅಂದರೆ, ನೀವಿಲ್ಲಿ ಸೋಲೋ ಆಗಂತೂ ಬರೋದು ನಾನು ಒಪ್ಪಲ್ಲ. ಯಾಕಂದರೆ ಇಲ್ಲಿ ಸುಮಾರಷ್ಟು ಇರ್ಬೋದು, ದೈವೀಯ ಶಕ್ತಿನೋ ದೆವ್ವ ಶಕ್ತಿನೋ ಏನೋ ಇರ್ಬೋದು. ಆದರೆ ನಿಮ್ಮ ಮನಸ್ಸು ಗಟ್ಟಿ ಇತ್ತಂದರೆ ಏನು ಮಾಡೋದಿಲ್ಲ. ಸೊ ಇಷ್ಟು ಹೇಳ್ತಾ, ಕನ್ನಡದೊಳಗೆ ಈ ಥರ ಅಂತ ಒಂದು ಕ್ರೇಜಿ ಯೂಟ್ಯೂಬ್ ಚಾನಲ್ನ ನಾ ತೊಗೊಂಬಂದಿರೋದು. ನನ್ನ ಹೆಸರು ಸಬೇಶ್ ಭೂವಿ ಅಂತೇಳಿ. ನನ್ನ ಜೊತೆ ನನ್ನ ಕ್ಯಾಮ್ರಾಮ್ಯಾನ್ ಆಗಲಿ, ನನ್ನ ಟೀಮ್ ಆಗಲಿ ಸಿಕ್ಕಾಪಟ್ಟೆ ಈ ವಿಡಿಯೋಗೋಸ್ಕರ ಎಫರ್ಟ್ ಮಾಡಿದ್ದಾರೆ. ಹಾಗಾಗಿ ನಾ ಹೇಳೋದಂದರೆ ಒಂದೇನೇ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋದಲ್ಲಿ ನಾವು ಏನಾದ್ರು ತಪ್ಪನ್ನು ಮಾಡಿದ್ದೀವಿ ಅಂತ ನಿಮಗೆ ಅನಿಸಿದರೆ ಚೇತನ ಕಾಪಾಡಿ. ಹಾಗಾಗಿ ನಾ ಹೇಳ್ತಿರೋದು, ಕನ್ನಡದೊಳಗೆ ಈ ಥರ ಕ್ರೇಜಿ ವಿಡಿಯೋನ ತೊಗೊಂಬಂದಿದ್ದೀವಿ. ಮುಂದೆ ಇನ್ ದ ಫ್ಯೂಚರು ಇದಕ್ಕಿಂತಲೂ ಕ್ರೇಜಿ ವಿಡಿಯೋನ ತೊಗೊಬರ್ತೀವಿ.
ಸೊ ಆ ಥರ ವೀಡಿಯೋನ ನಿಮ್ಗೆ ಹಿಡಿಸೋ ಥರ ವೀಡಿಯೋನ ಇನ್ನೂ ಕ್ರೇಜಿಯಷ್ಟು ವೀಡಿಯೋನ ತೊಗೊಬರ್ಬೇಕಂತ ಹೇಳಿದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಡೇ ಇನ್ನೂ ಕ್ರೇಜಿಯಷ್ಟು ವೀಡಿಯೋ ಬರ್ತದೆ ಅನ್ನೋ ಜವಾಬ್ದಾರಿನ ನಾನು ತೊಗೊತೀನಿ. ಸೊ ನೆಕ್ಸ್ಟ್ ಚಾಲೆಂಜ್ ಬಂದುಬಿಟ್ಟು ನಿಮಗಂತೂ ಹಿಡಿಸುವಂಥ ವೀಡಿಯೋ ಆಗುತ್ತೆ. ಸೊ ನನಗಂತೂ ಗೊತ್ತಿಲ್ಲ, ಇಲ್ಲಿ ಮುಂದ್ಗಡೆ ಇನ್ನೂ ಹಾಂಟೆಡ್ ಪ್ಲೇಸ್ ಉಂಟು. ಇದರೊಳಗೆ ಇನ್ನೂ ಎಕ್ಸ್ಟ್ರೀಮಾಗಿ ಮಾಡಬೇಕಪ್ಪ ಅಂದರೆ 24 ಅವರ್ಸು ನಾವು ಇಲ್ಲೇ ಇರಬೇಕಂತ ನಿಮ್ಮ ಮನಸ್ಸಿಗೆ ಏನಾರು ಅನಿಸಿದರೆ ನೀವು ಕಮೆಂಟ್ ಮಾಡಿ. 2000 ಲೈಕ್ಸು, 2000 ಕಮೆಂಟ್ಸು, 2000 ಸಬ್ಸ್ಕ್ರೈಬ್ಸು ಆದ್ಕೊಳ್ಳೆ ನಾನು ಇದೇ ಜಾಗದೊಳಗೆ 24 ತಾಸು ಉಳ್ಕೊಂಡು ತೋರಿಸ್ತೇನೆ. ಆಮೇಲೆ ಕಪ್ಪಿರುವೆ ಕಚ್ತಾ ಉಂಟು, ಆದರೂ ಇನ್ನೂ ಜಾಸ್ತಿ ವೀಡಿಯೋ ಕಟ್ ಮಾಡ್ತೀನಿ. ಸೊ ಅಲ್ಲಿ ಮಟ್ಟ ಮುಂದಿನ ಸಂಡೇ ಮಟ್ಟ ನಾನು ನಿಮ್ಮ ಜೊತೆ ಕೂಡೋಕ್ಕಿಂತ ಮುಂಚೆ ಬ್ಲ್ಯಾಕ್ಔಟ್.